ಕೊಲೆ ನಡೆದ ಬಳಿಕ ಮೃತದೇಹವನ್ನು ಸಾಗಿಸೋದಕ್ಕೆ ಆಟೋ ಮತ್ತು ಕಾರನ್ನು ಬಳಸಿದ್ದಾರೆ. ಆರ್ ನಗರದ ವಿನಯ್ ಶೆಡ್ನಲ್ಲಿ ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟು ಕೊಲ್ಲಲಾಯಿತು. ನಂತರ ಒಂದು ಆಟೋ ಮತ್ತೊಂದು ಕಾರನ್ನು ಬಳಸಿ ಮೃತದೇಹವನ್ನು ಅಲ್ಲಿಂದ ಶಿಫ್ಟ್ ಮಾಡಿದ್ದಾರೆ. ಶವ ಸಾಗಿಸೋದಕ್ಕೆ ಬಳಸಿದ್ದಂಥ ಆಟೋವನ್ನು ಪೊಲೀಸರು ಸದ್ಯ ಸೀಸ್ ಮಾಡಿದ್ದಾರೆ. ಬಡ್ಡಿ ಕಟ್ಟಲಾಗದೇ ಇದ್ದಿದ್ದಕ್ಕೆ ಆಟೋವನ್ನು ವಶಕ್ಕೆ ಪಡೆದಿದ್ದ ವಿನಯ್, ಅದರ ಜೊತೆಗೆ ಒಂದು ಸ್ಕಾರ್ಪಿಯೋ ಕಾರ್ನಲ್ಲಿ ಒಂದಿಷ್ಟು ಜನ ಮತ್ತು ಆಟೋದಲ್ಲಿ ಮೃತದೇಹ. ಆ ಬಳಿಕ ಮೃತದೇಹವನ್ನು ತೆಗೆದುಕೊಂಡು ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ಎಸೆದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ನೇರ ಸಂಪರ್ಕದಲ್ಲಿ. ಅಂಕಿತಾ, ಈಗ ಕೊಲೆಯಾದಂಥ ಜಾಗಕ್ಕೂ ಮೃತದೇಹ ಪತ್ತೆಯಾದಂಥ ಜಾಗಕ್ಕೂ ಎಷ್ಟು ದೂರ ಇದೆ ಮತ್ತು ಯಾವ ರೀತಿ ಮೃತದೇಹವನ್ನು ಸಾಗಿಸಿದ್ರು, ಈ ಬಗ್ಗೆ ಏನಾದರೂ ಡೀಟೇಲ್ ಸಿಗ್ತಾ ಇದೆಯಾ? ರಕ್ಷತ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 10 ಜನರನ್ನ ವಶಕ್ಕೆ ಪಡೆದುಕೊಂಡು ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕಿಡ್ನಾಪ್ ಮಾಡಿದ ಬಳಿಕ ಏನೇನ್ ಮಾಡಿದ್ರು ಆರೋಪಿಗಳು ಅನ್ನೋದನ್ನ ನೋಡೋದಾದ್ರೆ, ವಿನಯ್ ಎಂಬಾತನಿಗೆ ಸೇರಿದಂತಹ ಶೆಡ್ ನಲ್ಲಿ ರೇಣುಕಾಸ್ವಾಮಿಗೆ ಮನ ಬಂದಂತೆ ಅಮಾನುಷವಾಗಿ ಹಲ್ಲೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಕೂಡ ಅಲ್ಲೇ ಇದ್ರು ಅನ್ನೋ ಮಾಹಿತಿ, ಜೊತೆಗೆ ಅವರು ಕೂಡ ಏಕಾಏಕಿ ಖಾಸಗಿ ಭಾಗಗಳಿಗೆ ಒದ್ದು ಹಲ್ಲೆಯನ್ನ ಮಾಡಿದ್ರು ಅಂತ ಹೇಳಿ. ಅದಾದ ಬಳಿಕ ಯಾವಾಗ ಆತ ಸತ್ತ ಅನ್ನೋದು ಕನ್ಫರ್ಮ್ ಆಗುತ್ತೆ, ಅಂದ್ರೆ ಅವರು ಆತನನ್ನ ಬೆದರಿಸೋದಕ್ಕೆ ಅಂತ ಹೇಳಿ ಕರ್ಕೊಂಡು ಬಂದಿರ್ತಾರೆ. ಆತನನ್ನ ನೋಡಿ ಜಾಸ್ತಿ ಪ್ರವೋಕ್ ಆಗಿ ಆತನ ಮೇಲೆ ಏಕಾಏಕಿ ಹಲ್ಲೆಯನ್ನ ಮಾಡಿರುವಂತದ್ದು. ಹಲ್ಲೆಯ ತೀವ್ರತೆಗೆ ಆತ ಅಲ್ಲೇ ಸಾವನ್ನಪ್ತಾನೆ. ಕೊಲೆ ಕನ್ಫರ್ಮ್ ಆದ್ಮೇಲೆ ಬಾಡಿಯನ್ನ ಏನ್ ಮಾಡಬಹುದು ಅನ್ನೋದನ್ನ ಪ್ಲಾನ್ ಮಾಡ್ಕೊಂತಾರೆ. ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಒಬ್ಬ ಈ ಸುಮನಹಳ್ಳಿ ಬಳಿ ಇರುವಂತಹ ಮೋರಿಯ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾನೆ. ಹಾಗಾಗಿ ಎಲ್ಲರೂ ಸೇರ್ಕೊಂಡು ಆ ಮೋರಿಯಲ್ಲಿ ಬಾಡಿಯನ್ನ ಬಿಸಾಡುವ ಬಗ್ಗೆ ಮಾತನಾಡ್ಕೊಳ್ತಾರೆ. ಸದ್ಯಕ್ಕೆ ಬಂದಿರುವ ಮಾಹಿತಿಯ ಪ್ರಕಾರ ಆರ್ ನಗರ ಸುತ್ತಮುತ್ತನೇ ಆ ಒಂದು ಶೆಡ್ ಇದೆ ಅಂತ ಹೇಳಲಾಗ್ತಾ ಇದೆ. ಅದೇ ಶೆಡ್ ನಲ್ಲಿ ಈ ಒಂದು ಕೊಲೆಯನ್ನ ಮಾಡಲಾಗಿದೆ ಅಂತ ಹೇಳಿ. ಮೊದಲು ಅಂದ್ರೆ ಆ ಶೆಡ್ ನಲ್ಲಿದ್ದಂತಹ ಒಂದು ಆಟೋ ಏನಿದೆ, ಆ ಆಟೋ ಮೂಲಕ ಮೃತದೇಹವನ್ನ ಕೊಂಡೊಯ್ಯೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾರೆ. ಆಟೋದಲ್ಲಿ ಮೃತದೇಹವನ್ನ ಆದ ಬಳಿಕ ಯಾಕೋ ಅವ್ರಿಗೆ ಸರಿ ಕಾಣೋದಿಲ್ಲ, ಸಿಕ್ಕಾಕೊಂಡ್ರೆ ಕಷ್ಟ ಅಂತ ಹೇಳಿ ಒಂದು ಸ್ಕಾರ್ಪಿಯೋ ಗಾಡಿಗೆ ಆ ಒಂದು ಡೆಡ್ ಬಾಡಿಯನ್ನ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಕಾರಿನ ಮುಖಾಂತರ ಬಂದು ಆ ಡೆಡ್ ಬಾಡಿಯನ್ನ ಅಲ್ಲಿ ಎಸ್ತು ಹೋಗಿರುವ ಬಗ್ಗೆ ಈಗಾಗಲೇ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಇನ್ನೊಂದು ಪ್ರಮುಖ ಅಂಶ ಅಂತಂದ್ರೆ, ಅಲ್ಲಿದ್ದಂತಹ ಆಟೋ ಏನಿದೆ, ಆ ಆಟೋವನ್ನ ಕೂಡ ಈಗಾಗಲೇ ಪೊಲೀಸರು ಸೀಸ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಯಾರೊಬ್ಬ ವ್ಯಕ್ತಿ ಅಂದ್ರೆ ಆ ಆಟೋ ಚಾಲಕ ಏನಿದ್ದಾನೆ, ಆತ ವಿನಯ್ ಅವರ ಹತ್ರ ಬಡ್ಡಿಗೆ ದುಡ್ಡು ತಗೊಂಡಿರ್ತಾನೆ. ಆದ್ರೆ ಆ ಬಡ್ಡಿಯ ದುಡ್ಡು ಏನಿದೆ ಅದಕ್ಕೆ ಇಂಟ್ರೆಸ್ಟ್ ಅನ್ನ ಕಟ್ಟಿರೋದಿಲ್ಲ. ಹಾಗಾಗಿ ವಿನಯ್ ಅವರು ಆ ಒಂದು ಆಟೋವನ್ನ ಸೀಸ್ ಮಾಡಿಕೊಂಡು ತನ್ನ ಶೆಡ್ ಅಲ್ಲಿ ತಂದು ನಿಲ್ಸಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಬಟ್ ಇದು ಎಷ್ಟು ಸತ್ಯ ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ ಪೊಲೀಸ್ ಮೂಲಗಳಿಂದ ಅಧಿಕೃತವಾದ ಮಾಹಿತಿ ಸಿಕ್ಕಿಲ್ಲ. ಅಲ್ಲಿದ್ದಂತಹ ಆಟೋ ಏನಿದೆ, ಆ ಆಟೋ ಮೂಲಕನೇ ಡೆಡ್ ಬಾಡಿಯನ್ನ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಸದ್ಯ ಶಿಫ್ಟ್ ಮಾಡಿರುವಂತಹ ಕಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.